ಇದೇ ವರ್ಷದ ಜೂನ್ ತಿಂಗಳಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಬ್ಬೊಬ್ಬರಾಗೆ ಜೈಲು ಸೇರಿದವರು ಈಗ ವರ್ಷಾಂತ್ಯಕ್ಕೆ ಒಬ್ಬೊಬ್ಬರಾಗೆ ರಿಲೀಸ್ ಆಗೋಗಿದ್ದಾರೆ. ಬೇಲ್ ಸಿಕ್ಕ ಕಾರಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಕೂಡ ಇವತ್ತು ರಿಲೀಸ್ ಆಗಿದ್ದಾರೆ. ಜೊತೆಗೆ ಪ್ರದೋಷ್ ಕೂಡ ರಿಲೀಸ್ ಆಗಿದ್ದಾರೆ. ಪವಿತ್ರ ಗೌಡ ಇವತ್ತು ಬೆಳಗ್ಗೆ ಪರಪ್ಪನ ಅಗ್ರಹಾರ ಜೈಲಿಂದ ರಿಲೀಸ್ ಆಗಿದ್ದಾರೆ. ನಿನ್ನೆ ಆಗಬಹುದಾದಂಥ ಎಲ್ಲ ಸಾಧ್ಯತೆಗಳಿತ್ತು, ಬಟ್ ಪ್ರೊಸೀಜರ್ಸ್ ತಡ ಆದ ಕಾರಣ ನಿನ್ನೆ ಕೂಡ ಆಗಲಿಲ್ಲ. ಹಾಗಾಗಿ ಇವತ್ತು ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿಂದ ರಿಲೀಸ್ ಆಗಿ ಹೊರಗೆ ಬಂದಿದ್ದಾರೆ. ಜೂನ್ ತಿಂಗಳಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಾಗ ಸೆನ್ಸೇಷನಲ್ ಪ್ರಕರಣ. ಆ ಕಾರಣಕ್ಕಾಗಿ ಸಂಪೂರ್ಣ 17 ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಅದಾದಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡೋವರೆಗೂ ಕೂಡ ಹಂತ ಹಂತವಾಗಿ ಈ ಪ್ರಕರಣ ಬೆಳೆದು ಬಂದಂತಹ ರೀತಿ ಪೊಲೀಸರು ನಡೆಸಿದಂಥ ತನಿಖೆ, ಚಾರ್ಜ್ ಶೀಟ್ನಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಅನ್ನುವಂಥ ಮಾಹಿತಿ, ಅದೆಲ್ಲವನ್ನು ಕೂಡ ಆಧಾರವಾಗಿಟ್ಕೊಂಡು ಕೋರ್ಟ್ನಲ್ಲಿ ಜಾಮೀನಿಗಾಗಿ ವಾದ ಮಾಡಲಾಯಿತು. ಪವಿತ್ರ ಗೌಡ ಪರವಾಗಿ ಬಹಳ ಆರಂಭಿಕ ದಿನಗಳಿಂದಲೇ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಅಂದರೆ ಪೊಲೀಸರು ಸಂಪೂರ್ಣ ಇನ್ವೆಸ್ಟಿಗೇಷನ್ ಮುಗಿಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವವರೆಗೂ ಕೂಡ ಬೇಲ್ಗಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ. ಪೊಲೀಸರು ಒನ್ಸ್ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಿದ್ದ ಹಾಗೆಯೇ ಪವಿತ್ರ ಗೌಡ ಕಡೆಯಿಂದ ಸೆಷನ್ಸ್ ಕೋರ್ಟ್ನಲ್ಲಿ ಮೊದಲು ಜಾಮೀನಿಗಾಗಿ ಅವರ ವಕೀಲರ ಕಡೆಯಿಂದ ಹೋರಾಟ ಆರಂಭ ಆಗುತ್ತೆ. ಮಹಿಳೆ ಅನ್ನೋ ಗ್ರೌಂಡ್ಸ್ನಲ್ಲಿ ಮೊದಲಿಗೆ ತಮಗೆ ಜಾಮೀನು ನೀಡಬೇಕು, ಈ ಪ್ರಕರಣದಲ್ಲಿ ತಮ್ಮ ಪಾತ್ರ ಏನೂ ಇಲ್ಲ, ಹಲ್ಲೆಯೂ ಕೂಡ ನಡೆಸಿಲ್ಲ, ಹಲ್ಲೆಯಲ್ಲೂ ಕೂಡ ಭಾಗಿಯಾಗಿಲ್ಲ ಅನ್ನೋ ರೀತಿಯಲ್ಲಿ ವಾದ ಮಾಡಿರ್ತಾರೆ. ಬಟ್ ಸೆಷನ್ಸ್ ಕೋರ್ಟ್ನಲ್ಲಿ ಅವರಿಗೆ ಜಾಮೀನು ಲಭ್ಯ ಆಗಿರೋದಿಲ್ಲ. ಅದಾದಮೇಲೆ ಅದು ಹೈಕೋರ್ಟ್ಗೆ ಬರುತ್ತೆ. ಹೈಕೋರ್ಟ್ನಲ್ಲೂ ಕೂಡ ಸುದೀರ್ಘವಾದಂಥ ವಾದ ಪ್ರತಿವಾದವನ್ನು ನಡೆಸಲಾಗುತ್ತೆ. ಅವರ ಪರವಾಗಿ ವಕೀಲ ಸೆಬಾಸ್ಟಿನ್ ಬಹಳ ಸುದೀರ್ಘವಾದಂಥ ವಾದ ಮಂಡನೆ ಮಾಡ್ತಾರೆ. ಯಾಕಂದರೆ ಪವಿತ್ರ ಗೌಡ A1 ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರ ಇನ್ವಾಲ್ವ್ಮೆಂಟ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ ಶೆಡ್ನಲ್ಲಿ ಇದ್ದರೂ ಆ ವೇಳೆ ಅವರು ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಜೊತೆಗೆ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದ್ರಿಂದಲೇ ಇದೆಲ್ಲವೂ ಕೂಡ ಆರಂಭ ಆಯಿತು. ಅದಾದ ನಂತರ ಆತನನ್ನು ಟ್ರ್ಯಾಪ್ ಮಾಡಿ ಕಿಡ್ನ್ಯಾಪ್ ಮಾಡುವಂಥ ಪ್ಲ್ಯಾನ್ ರೂಪಿಸ್ತಾರೆ. ಕಿಡ್ನ್ಯಾಪ್ ಮಾಡಾದಮೇಲೆ ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡೋಗಿ ಅಲ್ಲಿ ಹಲ್ಲೆ ಮಾಡೋ ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡ ಹಾಜರಿರ್ತಾರೆ. ಹಲ್ಲೆ ಮಾಡಿ ಅದಾದಮೇಲೆ ಅಲ್ಲಿಂದ ಅವರ RR ನಿವಾಸಕ್ಕೆ, ನಗರದ ನಿವಾಸಕ್ಕೆ ತೆರಳಿರ್ತಾರೆ ಅನ್ನುವಂಥದ್ದು ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ಪಾತ್ರ. ಆ ಕಾರಣಕ್ಕಾಗಿ ಪ್ರಮುಖ A1 ಆರೋಪಿಯಾಗಿ ಅವರನ್ನು ಫೈಲ್ ಮಾಡಲಾಗಿತ್ತು. ಇದೆಲ್ಲವನ್ನು ಕೂಡ ವಾದ ಸ್ವರೂಪದಲ್ಲಿ ಮಂಡನೆ ಮಾಡಿ ಯಾವ ಕಾರಣಕ್ಕಾಗಿ ಪವಿತ್ರರಿಗೆ ಜಾಮೀನು ಕೊಡಬೇಕು ಅಂತ ಮೆರಿಟ್ ಆಧಾರದಲ್ಲಿ ಅವರ ಪರವಾಗಿ ವಕೀಲರು ವಾದ ಮಂಡನೆ ಮಾಡಿ ಅಂತಿಮವಾಗಿ ಡಿಸೆಂಬರ್ 13ನೇ ತಾರೀಕು ಮಧ್ಯಾಹ್ನ 2:30 ಸುಮಾರಿಗೆ ಆರೋಪಿ ಪವಿತ್ರ ಗೌಡಗೆ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿರುತ್ತೆ. ಆದರೆ ಶನಿವಾರ ಭಾನುವಾರ ಇದ್ದ ಕಾರಣ ಯಾವುದೇ ಪ್ರೊಸೀಜರ್ಸನ್ನು ಪೂರ್ಣಗೊಳಿಸಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಶುಕ್ರವಾರ ಮಧ್ಯಾಹ್ನದ ನಂತರದಲ್ಲಿ ಹೈಕೋರ್ಟ್ನಲ್ಲಿ ಬೇಲ್ ಸಿಕ್ಕರೆ ಅದರ ಆರ್ಡರ್ ಕಾಪಿ ಸಿಗಬೇಕು. ಅದಾದಮೇಲೆ ಅದನ್ನು ತಗೊಂಡು ಸೆಷನ್ಸ್ ಕೋರ್ಟಿಗೆ ಹೋಗಿ ಅಲ್ಲಿಂದ ರಿಲೀಸ್ ಆರ್ಡರ್ ತಗೊಂಡು ಜೈಲಾಧಿಕಾರಿಗಳಿಗೆ ತಲುಪಿಸಬೇಕು. ಆಮೇಲೆ ಜೈಲಿನಲ್ಲಿ ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ. ಅದೆಲ್ಲವೂ ಮುಗಿದ ನಂತರ ಮಾತ್ರ ಆರೋಪಿಯನ್ನು ರಿಲೀಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಶನಿವಾರ ಭಾನುವಾರ ರಜೆ ಇದ್ದ ಕಾರಣ ಅದು ಯಾವ ಪ್ರೊಸೀಡಿಂಗ್ಸ್ ಕೂಡ ಆಗಿರಲಿಲ್ಲ. ಹೀಗಾಗಿ ಬೇಲ್ ಸಿಕ್ಕ ಮೇಲೂ ಕೂಡ ಶುಕ್ರವಾರ ಮಧ್ಯಾಹ್ನದ ನಂತರ ಎಲ್ಲ ಬೇಲ್ ಸಿಕ್ಕರು. ಶನಿವಾರ ಮತ್ತು ಭಾನುವಾರ ಪವಿತ್ರ ಗೌಡ ಜೈಲಲ್ಲೇ ಉಳಿಬೇಕಾಗಿತ್ತು. ಸೋಮವಾರ ರಿಲೀಸ್ ಆಗೋಗ್ತಾರೆ ಅಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಬಟ್ ಅಂದುಕೊಂಡ ಹಾಗೆ ಆಗಲಿಲ್ಲ. ಕೋರ್ಟ್ನಿಂದ ಯಾವೆಲ್ಲ ಆದೇಶದ ಪ್ರತಿಗಳು ಸಿಗಬೇಕಾಗಿತ್ತು ಅದು ಸಿಗೋದೆಲ್ಲ ತಡ ಆಯಿತು. ಅದನ್ನು ತಗೊಂಡೋಗಿ ಪರಪ್ಪನ ಅಗ್ರಹಾರ ಜೈಲಧಿಕಾರಿಗಳಿಗೆ ತಲುಪಿಸೋ ಅಷ್ಟೊತ್ತಿಗೆ ಟೈಮ್ ಮುಗಿದಿತ್ತು. ಆ ನಂತರ ಯಾವುದೇ ಪ್ರಕ್ರಿಯೆಗಳನ್ನು ಕೈಗೊಂಡು ಆರೋಪಿಗಳನ್ನು ರಿಲೀಸ್ ಮಾಡೋದಕ್ಕಾಗಲ್ಲ ಜೈಲಿನ ಮ್ಯಾನ್ಯುವಲ್ ಬುಕ್ ಪ್ರಕಾರ. ಸೊ ಹೀಗಾಗಿ ಇವತ್ತು ಬೆಳಗ್ಗೆ ಆ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ್ದಾರೆ. ಅದೇ ಕಾರಣಕ್ಕಾಗಿ ಶನಿವಾರ ಭಾನುವಾರ ರಜೆ ಇತ್ತು. ಸೋಮವಾರ ಅಂದ್ಕೊಂಡಂತಹ ವೇಗದಲ್ಲಿ ಯಾವುದೇ ಪ್ರಕ್ರಿಯೆಗಳಾಗಲಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಬೆಳಗ್ಗೆ 9:30 ಸುಮಾರಿಗೆ ಜೈಲಿಂದ A1 ಆರೋಪಿ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಕುಟುಂಬದ ಸದಸ್ಯರು ಕಾದು ನಿಂತಿದ್ರು ಜೈಲಿನ ಮುಂಭಾಗನೇ ಪವಿತ್ರ ಗೌಡ ರಿಲೀಸ್ ಆಗ್ತಿದ್ದ ಹಾಗೆ. ಅವರ ತಾಯಿ ಮನೆಯಿಂದಲೇ ತಂದಿದ್ರು ಅನ್ಸುತ್ತೆ, ಹೂವಿನ ಹಾರ, ನಿಂಬೆಹಣ್ಣಿನ ಹಾರ, ಕರ್ಪೂರ, ಗಂಧದ ಕಡ್ಡಿ ಎಲ್ಲ ತಂದಿದ್ರು. ಮಗಳು 6 ತಿಂಗಳಾದ್ಮೇಲೆ ಜೈಲಿಂದ ರಿಲೀಸ್ ಆಗ್ತಿದ್ದ ಹಾಗೆ ಮಗಳನ್ನ ನೋಡಿದ ತಕ್ಷಣ ಕರ್ಕೊಂಡು ನೇರವಾಗಿ ಆವರಣದಲ್ಲೇ ಇದ್ದಂಥ ಮುನೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿದ್ದಾರೆ. ದೇವರಿಗೆ ಕೈ ಮುಗಿದು ಅದಾದಮೇಲೆ ಅಲ್ಲಿಂದ ಅವರ RR ನಿವಾಸದ ಕಡೆಗೆ ತೆರಳುತ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಪವಿತ್ರ ಗೌಡ ಅವರ RR ನಗರದ ನಿವಾಸಕ್ಕೆ ತೆರಳುತ್ತಾರೆ. ಕೆಲ ಕುಟುಂಬದ ಸದಸ್ಯರಷ್ಟೇ ಅವರ ತಾಯಿಯೊಟ್ಟಿಗೆ ಬಂದಿದ್ರು ಜೈಲಿನ ಸಮೀಪ. ಇವತ್ತು ಅವರು ರಿಲೀಸ್ ಆಗ್ತಾ ಇರೋ ಹಿನ್ನೆಲೆ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಮತ್ತೊಂದು ಕಡೆ ಅವರ ಮನೆಯಲ್ಲೂ ಕೂಡ ಇವತ್ತು ವಿಶೇಷ ಪೂಜೆ ಪುನಸ್ಕಾರವನ್ನು ಏರ್ಪಾಡು ಮಾಡಲಾಗಿದೆ ಅನ್ನೋ ಮಾಹಿತಿ
ಸದ್ಯ ಲಭ್ಯ ಆಗ್ತಾ ಇರುವಂಥದ್ದು. ಮೊನ್ನೆಯಷ್ಟೇ ಪವಿತ್ರ ಗೌಡ ಅವರ ಮಗಳು ಅವರ ಪೋಸ್ಟ್ ಕೂಡ ಒಂದು ವೈರಲ್ ಆಗಿತ್ತು. ತಾಯಿಗೆ ಜಾಮೀನು ಸಿಕ್ತು ಅಂತಿದ್ದ ಹಾಗೇನೆ ಸಂತೋಷ ವ್ಯಕ್ತಪಡಿಸಿ ಕಷ್ಟದ ಸಂದರ್ಭಗಳಲ್ಲಿ ನಮ್ಮನ್ನ ಕಾಪಾಡೋದಕ್ಕೆ ದೇವರಿದ್ದಾನೆ ಅನ್ನೋ ರೀತಿ ಪವಿತ್ರ ಗೌಡ ಅವರ ಪುತ್ರಿ ಒಂದು ಸ್ಟೇಟಸ್ ಅನ್ನ ಹಾಕೊಂಡಿದ್ರು, ಸಂತೋಷ ವ್ಯಕ್ತಪಡಿಸಿದ್ರು. ಅದೇ ರೀತಿ ಕುಟುಂಬದ ಸದಸ್ಯರೆಲ್ಲರಿಗೂ ಕೂಡ ಒಂದು ನಿರಾಳತೆ ಇವತ್ತು ಪವಿತ್ರ ಗೌಡ ರಿಲೀಸ್ ಆಗಿರುತ್ತೆ. ಸೊ ಈಗ ಪವಿತ್ರ ಗೌಡ RR ನಗರದ ನಿವಾಸದ ಸಮೀಪದಿಂದ ಪ್ರಗತಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ ಈಗಾಗಲೇ ಜೈಲಿಂದ ತಾಯಿಯೊಟ್ಟಿಗೆ ಅವರ ನಿವಾಸದ ಕಡೆಗೆ ಹೊರಟಿದ್ದಾರೆ ಪವಿತ್ರ ಗೌಡ. ಅಲ್ಲಿ ರೀಚ್ ಆಗುವಂಥ ಸಮಯ, ಜೊತೆಗೆ ಸದ್ಯದ ಅಲ್ಲಿನ ಸಿದ್ಧತೆಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ವಿಜಯ್, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆಗಿರುವಂತಹ ಪವಿತ್ರ ಗೌಡ ಅವರು ಸುಮಾರು 6 ತಿಂಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿದ್ರು. ಕೊನೆಗೂ ಶುಕ್ರವಾರ ಅವರಿಗೆ ಜಾಮೀನು ಮಂಜೂರಾಗುತ್ತೆ. ಅದಾದ ಬಳಿಕ ಇವತ್ತು ಬಂಧ ಮುಕ್ತರಾಗಿ ತಾತ್ಕಾಲಿಕ ರಿಲೀಫ್ ಪವಿತ್ರ ಗೌಡ ಅವರಿಗೆ ಸಿಕ್ಕಿದೆ. ಬಹುತೇಕ ಅವರು RR ನಗರದ ನಿವಾಸಕ್ಕೆ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅದರ ಜೊತೆಗೆ ಪರಪ್ಪನ ಅಗ್ರಹಾರದ ಆವರಣದಲ್ಲೇ ಇರುವಂತಹ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಏನಿದೆ, ಆ ದೇವಸ್ಥಾನದಲ್ಲಿ ಪವಿತ್ರ ಗೌಡ ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ಅವರ ತಾಯಿ ಮೊದಲು ಹೋಗಿ ಅಲ್ಲಿ ಪೂಜೆ ಮಾಡಿ ಬರ್ತಾರೆ. ಅದಾದ ಬಳಿಕ ಪವಿತ್ರ ಗೌಡ ಅವರು ಕೂಡ ಬರ್ತಾರೆ. ಪವಿತ್ರ ಗೌಡ ಬರುವಂತಹ ಸಂದರ್ಭದಲ್ಲಿ ಮೊದಲು ಆಕೆ ಧರಿಸಿದಂತಹ ಒಂದು ಚಪ್ಪಲಿಯನ್ನ ದೇವಸ್ಥಾನದ ಆವರಣದಲ್ಲಿ ಹೊರಗಡೆನೆ ಬಿಟ್ಟು ನಂತರ ಬೇರೆ ಒಂದು ಚಪ್ಪಲಿಯನ್ನ ಧರಿಸಿ ಆಕೆ ಹೋಗ್ತಾರೆ. ಒಂದು ನಂಬಿಕೆ ಇದೆ ಬಹುತೇಕರಲ್ಲಿ, ಏನಪ್ಪಾ ಅಂತ ಹೇಳಿದ್ರೆ ಚಪ್ಪಲಿಯನ್ನ ಕಳೆದುಕೊಂಡ್ರೆ ಅಥವಾ ಚಪ್ಪಲಿಯನ್ನ ಎಲ್ಲಾದ್ರೂ ಬಿಟ್ಟು ಹೋದ್ರೆ ತಮಗೆ ಹಿಡಿದಿದ್ದಂತಹ ಒಂದು ಗ್ರಾಚಾರ ಬಿಟ್ಟು ಹೋಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಬಹುತೇಕರಲ್ಲಿ ಇರುವಂತದ್ದು. ಬಹುಶಃ ಅದೇ ರೀತಿ ಪವಿತ್ರ ಗೌಡ ಏನಾದ್ರೂ ತಮ್ಮ ಚಪ್ಪಲಿಯನ್ನ ಬಿಟ್ಟು ಬೇರೆ ಚಪ್ಪಲಿಯನ್ನ ಹಾಕೊಂಡು ಹೋಗಿರುವಂತಹ ಉದ್ದೇಶ ಇದೇ ಇರಬಹುದಾ ಅನ್ನುವಂತಹ ಅನುಮಾನ ಕೂಡ ಬಹುತೇಕರಲ್ಲಿ ಮೂಡ್ತಾ ಇರುವಂತದ್ದು. ಯಾಕಂದ್ರೆ 6 ತಿಂಗಳ ಕಾಲ ಪವಿತ್ರ ಗೌಡ ಅವರಿಗೆ ಜೈಲಿನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಇತ್ತು, ಜೈಲಿನಲ್ಲೇ ಕಳಿಬೇಕಾದಂತಹ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಈ ಪ್ರಕರಣದ A1 ಆಗಿದ್ದಂಥದ್ದು ಪವಿತ್ರ ಗೌಡ ಅವರಿಗೆ ಜಾಮೀನು ಮಂಜೂರು ಆಗಿರಲಿಲ್ಲ. ಸೊ ಹಾಗಾಗಿ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಇದ್ದಂತಹ ಪ್ರತಿಯೊಂದು ದಿನ ಕೂಡ ಕೇವಲ ಆಕೆ ಮಾತ್ರ ಅಲ್ಲ, ಆಕೆಯ ಕುಟುಂಬಸ್ಥರು ಕೂಡ ಪ್ರತಿ ದಿನ ಕೂಡ ನೋವನ್ನ ಅನುಭವಿಸಿದ್ರು. ಆಕೆ ತಾಯಿ ಮತ್ತೆ ಆಕೆಯ ಮಗಳು ಜೈಲಿನ ಆವರಣದಲ್ಲಿ ಬರುವಂತಹ ಪ್ರತಿ ಸಂದರ್ಭದಲ್ಲೂ ಕೂಡ ಬಹುತೇಕರಲ್ಲಿ ಈಕೆ ಮಾಡಿರುವಂತಹ ಏನಾದ್ರೂ ತಪ್ಪು ಮಾಡಿದ್ರೆ ಈಕೆ ಮಾಡಿರುವಂತಹ ತಪ್ಪಿಗೆ ಕುಟುಂಬಸ್ಥರು ನೋವು ಅನುಭವಿಸ್ತಾ ಇದ್ದಾರಲ್ಲ ಅನ್ನುವಂತಹ ಒಂದು ಭಾವನೆ ಕೂಡ ಮೂಡ್ತಾ ಇತ್ತು. ಅದೇ ರೀತಿಯಾದಂತಹ ಚಿತ್ರಣ ಕೂಡ ಅಲ್ಲಿ ಕಂಡು ಬರ್ತಾ ಇತ್ತು. ಸದ್ಯ ನಾನೀಗ ಪವಿತ್ರ ಗೌಡ ಅವರ RR ನಗರದ ನಿವಾಸದಲ್ಲಿ ಇದ್ದೀನಿ. ಆಕೆ ಬಹುತೇಕ ಆಕೆಯ ತಾಯಿಯ ಮನೆ ಆಗಿರುವಂತಹ ತಲಗಟ್ಪುರಕ್ಕೂ ಹೋಗುವಂತಹ ಸಾಧ್ಯತೆ ಇದೆ, ಅಥವಾ ಆಕೆಯದ್ದೇ ನಿವಾಸ ಆಗಿರುವಂತಹ RR ನಗರಕ್ಕೆ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಸೊ ಹಾಗಾಗಿ RR ನಗರದ ನಿವಾಸಕ್ಕೆ ಆಕೆ ಏನಾದ್ರೂ ಬಂದ್ರೆ ಯಾವ ರೀತಿಯಾದಂತಹ ತಯಾರಿ ಮಾಡ್ಕೊಂಡಿರ್ಬೋದು, ಆ ಎಲ್ಲ ರೀತಿಯಾದಂತಹ ಪ್ರಿಪರೇಷನ್ಗಳನ್ನು ಕೂಡ ಈಕೆಯ ಮನೆಯಲ್ಲಿ ಮಾಡ್ಕೊಂಡಿರುವಂತದ್ದು. ಬೆಳಿಗ್ಗೆಯಿಂದಲೂ ಕೂಡ ಇಡೀ ಮನೆಯನ್ನ ಸ್ವಚ್ಛ ಮಾಡಿರುವಂತದ್ದು. ಯಾಕಂದ್ರೆ 6 ತಿಂಗಳಿಂದ ಬಿಕೋ ಅಂತಿದ್ದಂತಹ ಮನೆ ಇದು. ಪವಿತ್ರ ಗೌಡ ಜೈಲಿಗೆ ಸೇರಿ 6 ತಿಂಗಳಾದ ಬಳಿಕ ವಾಪಸ್ ಬರ್ತಾ ಇರೋದ್ರಿಂದ, 6 ತಿಂಗಳಾದ್ಮೇಲೆ ಬರ್ತಾ ಇರೋದ್ರಿಂದ ಆಕೆಯ ಒಂದು ವೇಳೆ ಈ ಮನೆಗೆ ಬಂದ್ರೆ ಆಕೆಯ ವೆಲ್ಕಮ್ಗೆ ಎಲ್ಲ ರೀತಿಯಾದಂತಹ ತಯಾರಿ ಆಗ್ತಾ ಇದೆ. ಅಂದ್ರೆ ರಂಗೋಲಿಯನ್ನ ಹಾಕಿ ಎಂಟ್ರೆನ್ಸ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛವಾಗಿಟ್ಟು ಹೂವಿನ ಅಲಂಕಾರವನ್ನ ಕೂಡ ಮಾಡಿರುವಂತದ್ದು. ಅದರ ಜೊತೆಗೆ ಮನೆಯನ್ನು ಕೂಡ ಬೆಳ್ಳಂಬೆಳಗ್ಗೆಯೇ ಸ್ವಚ್ಛ ಮಾಡಿರುವಂತಹ ಒಂದಷ್ಟು ದೃಶ್ಯಾವಳಿಗಳು ಕೂಡ ಕಾಣ ಸಿಗ್ತಾ ಇತ್ತು. ಸುಮಾರು 3 ಅಂತಸ್ತಿನ ಕಟ್ಟಡ ಇದು. ಈ ಕಟ್ಟಡವನ್ನ ಕಂಪ್ಲೀಟ್ ಆಗಿ ಬೆಳ್ಳಂಬೆಳಗ್ಗೆ ಸ್ವಚ್ಛ ಮಾಡಿರುವಂತಹ ದೃಶ್ಯಾವಳಿ ಕೂಡ ಕಾಣ ಸಿಗ್ತಾ ಇತ್ತು. ಆಕೆಯ ಬರುವಿಕೆಗೆ ಎಲ್ಲ ರೀತಿಯಾದಂತಹ ಸ್ವಾಗತವನ್ನ ಕೂಡ ಇಲ್ಲಿ ಮಾಡ್ಕೊಂಡಿರುವಂತಹ ಚಿತ್ರಣ ಕಾಣ್ತಾ ಇತ್ತು. ಜೊತೆಗೆ ಈ ಮನೆಯ ಬಾಗಿಲೇನಿದೆ ಆ ಬಾಗಿಲಿಗೂ ಕೂಡ ಒಂದು ರೀತಿಯಾಗಿ ಹೂವಿನ ಅಲಂಕಾರ ಮಾಡಿ ಆಕೆಯ ವೆಲ್ಕಮ್ಗೆ ಇಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರುವಂತಹದ್ದು. ವಿಜಯ್, ಬರೋಬ್ಬರಿ 6 ತಿಂಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಇದ್ದು ಬಂಧನ ಮುಕ್ತ ಆಗಿ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿರೋದ್ರಿಂದ, ತಾತ್ಕಾಲಿಕವಾಗಿ ಆಕೆಗೆ ನೆಮ್ಮದಿ ಸಿಕ್ಕಿರೋದ್ರಿಂದ ವಾಪಸ್ ಏನಾದ್ರೂ ಈ ಮನೆಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಎಲ್ಲ ರೀತಿಯಾದಂತಹ ಸ್ವಾಗತವನ್ನು ಮಾಡ್ಕೊಳ್ಳೋದಕ್ಕೆ ತಯಾರಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ವಿಜಯ್, ಪ್ರಗತಿ, ಈಗ ಅವರ ತಾಯಿ ಮತ್ತೆ ಮಗಳು ಇಷ್ಟು ದಿನ ಇದೇ ನಿವಾಸದಲ್ಲಿದ್ರ, ಅವರನ್ನು ಹೊರತುಪಡಿಸಿ ಮತ್ತಿನ್ಯಾರಾದ್ರೂ ಇವತ್ತು ಅವರ ಹಿತೈಷಿಗಳು ಅಲ್ಲಿ ಕಾಣ ಸಿಗ್ತಿದಾರಾ? ವಿಜಯ್, ಸದ್ಯ ಬೆಳಗ್ಗೆಯಿಂದಲೂ ಕೂಡ ಈ ಮನೆಯ ಆವರಣದಲ್ಲಿ ಒಂದಷ್ಟು ಜನ ಬಂದು ಹೋಗ್ತಾ ಇದ್ರು. ಅಂದ್ರೆ ಪವಿತ್ರ ಗೌಡ ಅವರು ಬರ್ತಾರಾ, ಪವಿತ್ರ ಗೌಡ ಅವರಿಗೆ ಶುಕ್ರವಾರ ಜಾಮೀನು ಮಂಜೂರಾಗಿದೆ, ಆದ್ರೆ ಬಹುತೇಕ ಜನ ಅನ್ಕೊಂಡಿದ್ರು ಅವ್ರು ಆಲ್ರೆಡಿ ಬಂದಿರಬಹುದೇನೋ ಅನ್ನುವಂತಹ ಒಂದು ಕೆಲವೊಂದು ಒಪಿನಿಯನ್ಸ್ ಇಲ್ಲಿದ್ದಂತಹ ಜನರಿಗಿತ್ತು. ಸೊ ಇಲ್ಲಿ ಸುತ್ತಮುತ್ತ ಇದ್ದಂತಹ ಅಕ್ಕಪಕ್ಕದ ಮನೆಯವರು ಅಥವಾ ಸ್ಥಳೀಯ ನಿವಾಸಿಗಳು, ದರ್ಶನ್ ಕೆಲ ಅಭಿಮಾನಿಗಳು, ಅವರೆಲ್ಲರೂ ಕೂಡ ಒಂದು ಬೆರಳೆಣಿಕೆಯ ಸಂಖ್ಯೆಯಲ್ಲಿ ಜನ ಬಂದು ವಾಪಸ್ ಹೋಗ್ತಾ ಇದ್ರು. ಅಂದ್ರೆ ಪವಿತ್ರ ಗೌಡ ಅವರು ಬಂದಿರಬಹುದೇನೋ ಅನ್ನುವಂತಹ ನಿರೀಕ್ಷೆಯಲ್ಲಿ ಬಂದು
ಹೋಗ್ತಾ ಇದ್ರು. ಆದ್ರೆ ಅವರ ಮನೆಯವರು ಇಲ್ಲಿ ಯಾವುದೇ ರೀತಿಯಾಗಿ ಹೊರಗಡೆ ಬಂದಂತಹ ದೃಶ್ಯಾವಳಿ ಆಗ್ಲಿ ಅಥವಾ ಮನೆಯವರು ಇಲ್ಲಿ ಕಂಡು ಬಂದಿರುವಂತಹ ಚಿತ್ರಣ ಇಲ್ಲಿ ಕಾಣ ಸಿಗ್ತಾ ಇರಲಿಲ್ಲ ವಿಜಯ್. ಬದಲಾಗಿ ಮನೆಯನ್ನ ಸ್ವಚ್ಛ ಮಾಡೋದಕ್ಕೆ ಒಂದಷ್ಟು ಜನ ಸಿಬ್ಬಂದಿ ಏನಿರ್ತಾರೆ, ಕೆಲಸದವರು ಏನಿರ್ತಾರೆ, ಅವರು ಮನೆಯನ್ನು ಕ್ಲೀನ್ ಮಾಡಿರುವಂತಹ ದೃಶ್ಯಾವಳಿ ಇತ್ತು. ಬಿಟ್ರೆ ಪವಿತ್ರ ಗೌಡ ಅವರ ಕುಟುಂಬಸ್ಥರಾಗ್ಲಿ ಅಥವಾ ಆಕೆಯ ಸಹೋದರಾಗ್ಲಿ ಅವ್ರು ಯಾರಾಗ್ಲಿ ಇಲ್ಲಿ ಕಂಡು ಬಂದಿರುವಂತಹ ಚಿತ್ರಣ ಇರಲಿಲ್ಲ. ಆದ್ರೆ ಕಳೆದ 6 ತಿಂಗಳ ಹಿಂದೆ ಪವಿತ್ರ ಗೌಡ ಅವರು ಜೈಲಿಗೆ ಸೇರುವ ಮುಂಚೆ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಗುವ ಮುಂಚೆ, A1 ಆಗುವ ಮುಂಚೆ ಇದೇ ನಿವಾಸದಲ್ಲಿ ಪವಿತ್ರ ಗೌಡ ಪ್ರಗತಿ ಹಾಗೆ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀನಿ. ಮತ್ತೊಂದು ಕಡೆ ಈ ಪ್ರಕರಣದ ಮತ್ತೊಬ್ಬ ಆರೋಪಿ ಲಕ್ಷ್ಮಣ್ ಕೂಡ ರಿಲೀಸ್ ಆಗಿರುವಂತದ್ದನ್ನ ನೀವು ಗಮನಿಸ್ತಾ ಇದ್ದೀರಾ. ಬೇಲ್ ಸಿಕ್ಕ 3 ದಿನಗಳ ನಂತರ ಈ ಎಲ್ಲ ಆರೋಪಿಗಳು ರಿಲೀಸ್ ಆಗ್ತಿದ್ದಾರೆ. ಇದೇ ಪ್ರಕರಣದ ಮತ್ತೊಬ್ಬ ಆರೋಪಿ ಲಕ್ಷ್ಮಣ್, ಅವರಿಗೂ ಕೂಡ ಈ ಶುಕ್ರವಾರ ಒಟ್ಟು 7 ಆರೋಪಿಗಳಿಗೆ ಏನು ಬೇಲ್ ಮಂಜೂರಾಗಿತ್ತು, ಅದೇ ಸಂದರ್ಭದಲ್ಲಿ ಮತ್ತೊಬ್ಬ ಆರೋಪಿ ಲಕ್ಷ್ಮಣ್ಗೂ ಕೂಡ ಬೇಲ್ ಸಿಕ್ಕಿತ್ತು. ಈಗ ಲಕ್ಷ್ಮಣ್ ಹೊರಟಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಶಿವಮೊಗ್ಗ ಜೈಲಿಂದ ಲಕ್ಷ್ಮಣ್ ರಿಲೀಸ್ ಆಗಿರೋದು ಅಂತ ಅನ್ಸುತ್ತೆ ಮೇ ಬಿ. ಯಾಕಂದ್ರೆ ಈ ಪ್ರಕರಣದ ಬೇರೆ ಬೇರೆ ಜೈಲುಗಳಲ್ಲಿದ್ದರು ಈ ಪ್ರಕರಣದ ಆರೋಪಿಗಳು. ತುಮಕೂರು ಜೈಲಿನಲ್ಲಿದ್ದರು, ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿದ್ದರು. ದರ್ಶನ್ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆಗಬೇಕಾಗಿ ಬಂದಿತ್ತು. ಒಂದು ಕಡೆ ಪ್ರದೋಷ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಪರಪ್ಪನ ಅಗ್ರಹಾರ ಜೈಲಿಂದ ರಿಲೀಸ್ ಆಗಿದ್ರೆ, ಮತ್ತೊಂದು ಕಡೆ ಈ ಪ್ರಕರಣದ ಮತ್ತೊಬ್ಬ ಆರೋಪಿ ಲಕ್ಷ್ಮಣ್ ಕೂಡ ಈಗ ರಿಲೀಸ್ ಆಗಿ ಹೊರಟಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಾ. ಈ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳು ಒಟ್ಟು 17 ಆರೋಪಿಗಳು ಈ ಪ್ರಕರಣದಲ್ಲಿ. ಮೊದಲಿಗೆ ಯಾರು ಸರೆಂಡರ್ ಆಗಲಿಕ್ಕೆ ಅಂತ ಬಂದಿದ್ರಲ್ಲ ದುಡ್ಡು ತಗೊಂಡು, ಅವರಿಗೆಲ್ಲ ಬೇಲ್ ಸಿಕ್ಕಿತ್ತು. ಆದರೆ ಈ ಕಿಡ್ನಾಪ್ನಲ್ಲಿ ಮತ್ತು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದಾರೆ, ಈ ಎಲ್ಲದರಲ್ಲಿ ಇನ್ವಾಲ್ವ್ಮೆಂಟ್ ಇತ್ತಲ್ಲ, ಆ ಆರೋಪಿಗಳಿಗೆ ಯಾರಿಗೂ ಕೂಡ ಬೇಲ್ ಸಿಕ್ಕಿರಲಿಲ್ಲ. ಬಹುತೇಕರಿಗೆ ಮಧ್ಯಂತರದಲ್ಲಿ ಒಬ್ಬೊಬ್ಬರಿಗೆ ಬೇಲ್ ಸಿಕ್ಕಿತ್ತು. ಆದರೆ ಶುಕ್ರವಾರ 7 ಜನ ಆರೋಪಿಗಳಿಗೆ ಒಟ್ಟಿಗೆ ಬೇಲ್ ಸಿಕ್ಕಿತ್ತು. ಅದರಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರನ್ನ ಹೊರತುಪಡಿಸಿದರೆ ಇನ್ನೂ 5 ಬೇಲ್ ಸಿಕ್ಕಿತ್ತು. ಆ ಪೈಕಿ ಪ್ರದೋಷ್ ಕೂಡ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಂದ ರಿಲೀಸ್ ಆಗಿದ್ದಾರೆ. ಮತ್ತೊಂದು ಕಡೆ ಲಕ್ಷ್ಮಣ್ ಕೂಡ ಈ ಪ್ರಕರಣದ ಆರೋಪಿ. ಶಿವಮೊಗ್ಗ ಜೈಲಿಂದ ಲಕ್ಷ್ಮಣ್ ರಿಲೀಸ್ ಆಗಿರೋದು. ಯಾಕೆ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿತ್ತು ಅಂದರೆ, ಪರಪ್ಪನ ಅಗ್ರಹಾರದಲ್ಲಿ ಏನು ಫೋಟೋ ಲೀಕ್ ಆಗಿತ್ತು, ದರ್ಶನ್ರಿಗೆ ರಾಜಾತಿಥ್ಯ ಸಿಕ್ಕಂಥ ಪ್ರಕರಣ ಬಹಳ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂಥ ಪ್ರಕರಣ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಈ ರೀತಿ ಆರೋಪಿಗಳಿಗೆ, ಕೊಲೆ ಕೇಸ್ನ ಆರೋಪಿಗಳಿಗೆ ರಾಜಾತಿಥ್ಯ ಸಿಗುತ್ತೆ ಅಂತಾದರೆ ಈ ಪ್ರಕರಣದ ಆರೋಪಿಗಳು ಎಷ್ಟು ಹಾಯಾಗಿದ್ದಾರೆ ಆಗಿದ್ರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಅನ್ನೋ ಕಾರಣಕ್ಕೆ. ಜೊತೆಗೆ ಒಂದೇ ಜೈಲಿನಲ್ಲಿದ್ದರೆ ಪರಸ್ಪರ ಭೇಟಿಯಾಗೋದು ಅಥವಾ ಮಾತನಾಡ್ಕೊಳ್ಳೋದು, ಯಾವ ರೀತಿ ಸಾಕ್ಷಿ ಅಥವಾ ಹೇಳಿಕೆಗಳನ್ನು ನೀಡೋ ಸಂದರ್ಭದಲ್ಲಿ ಏನಾದರೂ ಇನ್ಫ್ಲೂಯೆನ್ಸ್ ಆಗಬಹುದು ಅನ್ನೋ ಕಾರಣಕ್ಕಾಗಿ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಬೇರೆ ಬೇರೆ ಜೈಲುಗಳಿಗೆ ಆರೋಪಿಗಳನ್ನು ಆ ಸಂದರ್ಭದಲ್ಲಿ ಶಿಫ್ಟ್ ಮಾಡಲಾಗಿತ್ತು. ಮೊದಲಿಗೆ ಎಲ್ಲ 17 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದರು. ಆದರೆ ಈ ಬೆಳವಣಿಗೆಗಳ ನಂತರ ಈ ಆರೋಪಿಗಳನ್ನು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಪವಿತ್ರ ಗೌಡ, ಪ್ರದೋಷ್ ಉಳಿದ ಕೆಲ ಆರೋಪಿಗಳು ಮಾತ್ರ ಪರಪ್ಪನ ಅಗ್ರಹಾರ ಜೈಲಲ್ಲೇ ಉಳಿದುಕೊಂಡಿದ್ರು. ಸೊ ಪವಿತ್ರ ಗೌಡ ರಿಲೀಸ್ ಆಗಿ ಮನೆ ಕಡೆ ಹೊರಟಿದ್ದಾರೆ. ಮತ್ತೊಂದು ಕಡೆ ಪ್ರದೋಷ್ ಹಾಗೆ ಇನ್ನೊಬ್ಬ ಆರೋಪಿ ಲಕ್ಷ್ಮಣ್ ಕೂಡ ಈ ಪ್ರಕರಣದಲ್ಲಿ ಇವತ್ತು ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ.